ಸಜ್ಜನಿಕೆಯ ಸಾಕಾರ ಮೂರ್ತಿ, ಪ್ರಾಮಾಣಿಕತೆಗೆ ಕನ್ನಡಿ, ಸರಳತೆಗೆ ವ್ಯಾಖ್ಯೆ, ಬಿಳಿಯ ಬಟ್ಟೆಯಲ್ಲಿರುವ ಮಹಾಜಗದ್ಗುರು ಸಿದ್ದೇಶ್ವರ ಸ್ವಾಮಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಅವರು ಪ್ರವಚನ, ಅವರು ಹೇಳಿದ ಕೆಲಸಗಳು, ಅವರು ಹೇಗೆ ಇರಬೇಕು, ಜೀವನದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ತೋರಿಸಿಕೊಟ್ಟವರು. ಅವರ ಹಾಕಿಕೊಟ್ಟ ದಾರಿಯಲ್ಲಿ ನಡೆದ್ರೆ ನಾವು ಪಾವನಗಳನ್ನು ಆಗ್ತೀವಿ. ನಾವು ಅವರು ನಮಗೆ ನಡೆದಾಡುವ ದೇವರು. ಈಗಿನ ಕಲಿಯುಗದಲ್ಲಿ ನೋಡಿದ್ದೀವಿ, ಮುಂದಿನ ನಮ್ಮ ಪೂರ್ವದ ನಮ್ಮ ಮಕ್ಕಳಿಗೆ ಅಂಥ ದೇವರು ಸಿಗುವುದಿಲ್ಲ. ಅದಕ್ಕಾಗಿ ಆ ದೇವರು ನಾವು ಈಗ ವಿಜಯಪುರದಲ್ಲಿ ಅಂಥ ಪುಣ್ಯಾತ್ಮರು ಹುಟ್ಟ್ಯಾರ ಅನ್ನೋದೇ ನಮಗೊಂದು ದೊಡ್ಡ ನಮ್ಮದೊಂದು ಅಜರಾಮರ. ಅಂಥ ದೇವರು ನಾವು ಕಂಡಿದ್ದೀವಿ. ಅಂಥ ಬಿಜಾಪುರ ಜಿಲ್ಲೆಯ ಐತಿಹಾಸಿಕ ನಗರ ಆಗಿರುವಂಥ ಗುಮ್ಮಟ ಹೆಂಗೆ ಪ್ರಸಿದ್ಧಿಯಾಗಿದೋ, ಒಂದು ಜ್ಞಾನದ ಗುಮ್ಮಟ ಕಟ್ಟಿ ದೇಶಾಂತರದಲ್ಲಿ ಪ್ರವಚನ ಮಾಡಿದಂಥ ಮಹಾ ದೇವರವರು. ಬಿಜಾಪುರಕ್ಕೆ ಹೋಗ್ತಿದ್ದೇನೆ ಸರ್, ಶಿವರಾತ್ರಿ ದಿನ ಪ್ರತಿ ಸಲ ಹೋಗ್ತಿದ್ದೇನೆ. ಅಲ್ಲಿ ಯಾವತ್ತಿದ ಆಡಂಬರದ ಬದುಕಂತ ಕಾಣಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ನಿಸರ್ಗ ಅಷ್ಟೇ. ನಿಸರ್ಗ ಬಹುಶಃ ಅವರು ಅದಕ್ಕೆ ನನ್ನ ಯೋಚನೆಯಲ್ಲಿ ಅವ್ರು ಹೇಗೆ ಮಾಡಿದ್ದಾರೆ ಅಂದರೆ, ನನಗೇನಾದರೂ ಸಮಾಧಿಗಾಗಿ ಏನಾದರೂ ಜಾಗ ಬಳಸಿಕೊಂಡ್ರೆ ಅಲ್ಲಿರ್ತಕ್ಕಂಥ ಗಿಡವನ್ನು ಅಥವಾ ಪ್ರಕೃತಿಯನ್ನು ನಾಶ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅವರು ಎಲ್ಲಿ ಏನು ಮಾಡಬೇಡ್ರಿ, ಆ ಜಾಗ ಕೂಡ ಬಹುಶಃ ನಿಸರ್ಗ ಪ್ರಕೃತಿ ಇರಲಿ ಅಲ್ಲಿ. ಇವತ್ತಿಗೂ ಕೂಡ ಅವ್ರು ಏನೊಂದು ಫೋಟೋ ಇಟ್ಟರು ಸರ್ ಅಷ್ಟೇ. ಅವರು ದಹನ ಮಾಡಿರ್ತಕ್ಕಂಥ ಜಾಗದಲ್ಲಿ ಒಂದು ವೈಟ್ ಪಟ್ಟಿ ಹಾಕಿದ್ದಾರೆ ಅಷ್ಟೇ. ಅಲ್ಲೇ ಎಲ್ಲರೂ ಕೈ ಮುಗಿತಾರೆ ಬರ್ತಾರೆ. ಇದು ಅವರ ಸರಳ ಜೀವನ ಬಹುಶಃ ಇವತ್ತು ಇಡೀ ಜಗತ್ತಿಗೆ ಬಹುಶಃ ಅಲ್ಲಂ ಪ್ರಭುರು ಹೇಳಿದಾರಲ್ಲ, ಏನು ಇಲ್ಲದಂತೆ ಬಂದೀವಿ, ಇಲ್ಲದಂತೆ ಹೋಗಬೇಕು ಅಂತ. ಹಾಗೇನೆ ಅವರು ಈ ವಸ್ತುವಿನಲ್ಲಿ ಪಂಚಭೂತಗಳಲ್ಲಿ ಬಂದಿರತಕ್ಕಂಥ ಹಾಗೇನೆ ಪಂಚಭೂತಗಳಲ್ಲಿ ನಾವು ಒಬ್ಬಕ್ಕೆ ಯಾರಿಗೂ ಕಾಣಂಗಿಲ್ಲ ಅಂತ ದೃಷ್ಟಿಯಲ್ಲಿ ಅವರು ಯಾವುದೂ ನನ್ನ ಬಗ್ಗೆ ಇರಬಾರ್ದು ಅನ್ನೋ ಯೋಚನೆ ಅವರಲ್ಲಿತ್ತು ಅಂತ ನನಗೆ ನಿಜವಾಗ್ಲೂ ಅವರು ಬಹುಶಃ ಇವತ್ತಿನ ಜಗತ್ತಿನ ದಾರಿದೀಪಿಗಳು ಅಂತಲೇ ಹೇಳ್ಬೋದು. ದಾರಿದೀಪನೇ ಇವತ್ತು ಇದು ಬಹುಶಃ ಏನು ಹಾಕಿದ್ದಾರೆ ನೋಡಿ. ಅವರು ಬುಕ್ ಏನಾದರೂ ಮಾಡಿದ್ರೆ ಅದು ಮತ್ತೆ ಮಾರಾಟದ ವ್ಯವಹಾರ ಆಗ್ತದೆ ಅಂತ ಹೇಳ್ತಾರೆ ಅವರು. ಮಂದಿ ಏನಾದರೂ ಇವುಗಳನ್ನು ನಾಣ್ಣುಡಿಗಳನ್ನು, ಅವರ ನುಡಿಮುತ್ತುಗಳನ್ನು ಎಲ್ಲರಿಗೂ ಒಂಥರ ಪ್ರಚಾರ ಆದರೆ ಓದುಗರಿಗೆ ಅದನ್ನು ಅಳವಡಿಸಿಕ ಸಾಧ್ಯ. ಬುಕ್ ಪ್ರಿಂಟ್ ಮಾಡಿದರೆ ಅದು ಒಂದು ವ್ಯವಹಾರ ಆಗಿಬಿಡ್ತದೆ ಸರ್, ಅದಕ್ಕೆ ಬೇಡ ನೋಡಿ. ಅವ್ರು ಬಹುಶಃ ಅವರ ಅನುಯಾಯಿಗಳನ್ನೇ ಆಗಿದ್ದಾರಲ್ಲ, ನಿಜವಾಗಿಯೂ ಆ ಒಂದು ಅದಕ್ಕೆ ಹೇಳ್ತೀವಲ್ಲ, ಬಹುಶಃ ಈ ಜಗತ್ತಿನಲ್ಲಿ ಆಗಾಗ ಇಂಥ ವ್ಯಕ್ತಿಗಳಿರೋದ್ರಿಂದನೇ ಬಹುಶಃ ನಮ್ಮಲ್ಲಿ ಒಳ್ಳೆಯ ಗುಣಗಳು ಅಥವಾ ಜಗತ್ತಿನ ಜನರಿಗೆ ಒಳ್ಳೆಯ ದಾರಿ ಸಿಗೋಕ್ಕೆ ಆಗಿದ್ದೇನೆ ಅಂತ ನನಗೆ ಅನಿಸ್ತದೆ. ನಿಜ ನಿಜ ನೀವು ಹೇಳಿದ್ದು. ಅವರು ಅವರ ಧ್ವನಿ ಆಗಿರ್ಬೋದು, ಇವತ್ತಿಗೂ ನೆನೆಸಂಟ ಒಂಥರ ಕಣ್ಣಾಗ ನೀರೇ ಬಂದ್ಬಿಡ್ತದೆ ಅದು. ಅದಕ್ಕಾಗಿ ಏನು ಆಮೇಲೆ ನಾವು ಎಷ್ಟು ಶಾಂತವಾಗಿರೋರು, ಯಾವತ್ತೂ ಕೂಡ ಅವರು ಜೋರಾಗಿ ಮಾತಾಡಿದ್ದು ಶಬ್ದ ಕೂಡ ಯಾರಿಗೂ ಇವತ್ತುವರೆಗೂ ಕೇಳೇ ಇಲ್ಲ. ಎಲ್ರೂ ಅವರು ಹಚ್ಕೊಡ್ತಾರೆ. ಸಣ್ಣ ಮಕ್ಕಳಿಗೆ ತಿಳಿಬೇಕು. ವಿಶೇಷ ಅಂತಂದ್ರೆ ಅಪ್ಪ ಅವ್ರದ್ದು ಪ್ರವಚನ ಬರೀಲಿಕ್ಕೆ ಭಾಳ ಇದು ಇರುತ್ತೆ, ಸರಳ ಇತ್ತು. ಅವರು ವೇಗವಾಗಿರಲಿಲ್ಲ ಮತ್ತು ಆವೇಶದಿಂದ ಹೇಳೋರಲ್ಲ. ಒಂದು ಯಾವ ರೀತಿ ಅಂದ್ರೆ ಒಂದು ತಿಳಿ ಹೊಳೆ ಹರಿದಂಗೆ, ಸಣ್ಣಗೆ ಹರಿದಂಗೆ ಅವರು ಮಾತನಾಡ್ತಾ ಇದ್ರೆ ಬರೀದನ್ನು ಇಷ್ಟು ಸುಲಭ ಇತ್ತಲ್ಲ. ಏನೂ ಕಂಪ್ಯೂಟರ್ ಅವಶ್ಯಕತೆ ಇಲ್ಲ, ಯಾವುದು ಅವಶ್ಯಕತೆ ಇಲ್ಲ. ಆಗಿಂದಾಗ ಬರ್ತದೆ. ಎಷ್ಟೋ ಸಲ ಒಂದು ಅವ್ರ ಪ್ರವಚನಗಳನ್ನು ಅದೇ ತಿಂಗಳು ಅವ್ರ ಪ್ರವಚನ ಮಾಡಿದ್ದ ಪ್ರವಚನದ ಕೊನೆಯಲ್ಲಿ ಪ್ರಕಟ ಮಾಡುವ ಪ್ರಯತ್ನ ಮಾಡಿದೆವು. ಒಂದು 4 ಇವತ್ತು ಅವ್ರದ್ದು ಏನೇನಿದೆ ಎಲ್ಲ ಸಂಗ್ರಹ ಇದೆ, ರೂಪದಲ್ಲಿದೆ, ಸಿಗುತ್ತೆ. ಇವತ್ತು ಸಂಪುಟಗಳು ಮಾಡಿದ್ದಾರೆ ಗುರುಗಳು, 6 ಸಂಪುಟ. ಅವ್ರು ಎಷ್ಟು ಬರೆದಿದ್ದಾರೆ ಅಷ್ಟೆಲ್ಲವೂ 6 ಸಂಪುಟದಲ್ಲಿ ಹಾಕಿದೆ. 6 ಸಂಪುಟ. ಅದು ತಮ್ಮ ಗುರುಗಳು ಹೇಳಿದ್ದು, ಮಲ್ಲಿಕಾರ್ಜುನ ಹೇಳಿದ್ದು, ಆಮೇಲೆ ಇವರು ಬರೆದಿದ್ದು. ಭಗವದ್ಗೀತೆ, ಸಿದ್ಧಾಂತ ಶಿಖಾಮಣಿ, ಉಪನಿಷತ್ತು, ಪತಂಜಲಿ ಯೋಗಸೂತ್ರ ಎಲ್ಲವನ್ನೂ 6 ಸಂಪುಟದಲ್ಲಿ ಗುರುಗಳು ತಂದಿದ್ದಾರೆ. ಬಸಲಿಂಗಪ್ಪ ಅದು ಎಲ್ಲಿ ನೋಡಿದ್ರು 6 ಸಂಪುಟ ನೋಡಿಬಿಟ್ರೆ ಅವ್ರದ್ದೆಲ್ಲ ಅದರಲ್ಲಿ ಜ್ಞಾನ ಭಂಡಾರ ಬಂತು. ಅವ್ರದ್ದು ಗುರುಗಳದು, ಅವ್ರ ಗುರುಗಳು 100 ಪುಸ್ತಕ ಅದ. ಆಮೇಲೆ ನಮ್ಮ ಗುರುಗಳು ನಾವು ಒಂದು 60-80 ಪುಸ್ತಕ, ಒಂದು ಸಿದ್ದೇಶ್ವರಪ್ಪ ಇನ್ನೂ ಕೆಲಸ ಭಾಳ ಇದೆ, ಇನ್ನೂ ಇದೆ ಸಾಕಷ್ಟು. ಇನ್ನೂ 30-40 ಪುಸ್ತಕ ಬರೀಬೋದು, 100 ಪುಸ್ತಕ ಆಗುತ್ತೆ. ಜ್ಞಾನ ಸಾಗರ ಅವ್ರದ್ದು. ಹಾಗಾದ್ರೆ ಒಂದು ಹೇಳಿ, ಇವತ್ತಿನ ಮಠಮಾನ್ಯದವರು ಗುರುಗಳಾಗದಂಥವ್ರು ಏನು ಮಠ ನಡೆಸ್ತಾ ಇದ್ದಾರೆ, ಆ್ಯಕ್ಚುಲಿ ಅವರಿಂದ ಏನು ತಗೋಬೇಕಾಗಿದೆ ಇವರು, ಹಾಗಾದರೆ ಹೇಗೆ ಮುನ್ನಡೆಸ್ಬೇಕು ಅಂತ ಹೇಳ್ತೀರಿ? ಈಗಿರತಕ್ಕಂಥ ಮಠಮಾನ್ಯದ ಗುರುಗಳು ಅಲ್ಲ, ಈಗ ಎಲ್ಲ ಮಠಮಾನ್ಯವರಿಗೂ ಬಂತು ಅವರೊಂದು ಆದರ್ಶಪ್ರಾಯ. ಇವರಿಂದ ಏನು ಸಂದೇಶ ತಗೋಬೇಕು? ಯಾಕಂದರೆ ಅವ್ರ ಹತ್ರ ಜೇಬೇ ಇಲ್ದಂಗೆ
ನಡೆಸ್ತಕ್ಕಂಥವ್ರು ಮತ್ತು ಬೇಕಾದಷ್ಟು ಸಂಪತ್ತನ್ನು ಗಳಿಸ್ತಕ್ಕಂಥವ್ರು ಅವ್ರಿಗೆ ಮತ್ತು ಈಗ ಅವ್ರಿಗೆ ಏನು ವ್ಯತ್ಯಾಸ ಅಂತೀರಿ ಈಗಿನ ಮಠಮಾನ್ಯಗಳಿಗೆ? ಅವ್ರದ್ದೊಂದು ವಿಶೇಷತೆನೇ ಅದು ಯಾರಿಗೆ ಹೋಲಿಕೆ ಮಾಡುವಂಥದ್ದು. ಸಾಗರವನ್ನು ಯಾವುದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಬರಂಗಿಲ್ಲಲ್ರಿ. ಹಾಗೆ ಅವರು ಜ್ಞಾನಕ್ಕಾಗಿನೇ ಬಂದವರು. ಕೆಲವೊಬ್ಬರು ಶಿಕ್ಷಣ ಕ್ಷೇತ್ರ ಧಾರ್ಮಿಕ ಇವು ಮಾಡಿಕೊಂಡು ಬೆಳೆದಾರೆ. ಅವರು ಅಪ್ಪಗಳು ಪ್ರೀತಿಸ್ತಿದ್ದರು ಎಲ್ಲ ಸ್ವಾಮಿಗಳು ಪ್ರೀತಿಸೋರು. ನೋಡ್ರಿ ಇಷ್ಟು ಮಂದಿಗೆ ತುಮಕೂರು ಮಠ ಸುತ್ತೂರು ಮಠ ಹಿಂದೆಲ್ಲ ಅದಾವಲ್ಲ, ಅವ್ರನ್ನ ಪರಿಚಯ ಮಾಡುವಾಗ ಇಷ್ಟು ಮಕ್ಕಳಿಗೆ ಅನ್ನ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ. ಇದೇನು ಸಾಮಾನ್ಯನೇ ಇದು ಆಗ್ಬೇಕು ಪ್ರೋತ್ಸಾಹಿಸಿದ್ರು ಮಾಡಿ ಪ್ರೀತಿಸ್ತಿದ್ರು. ಆದ್ರೆ ನೀವು ಅಂತ ಅಂದ್ಕೊಳ್ಳೇನೆ ಇಲ್ಲ ಅವು ನಮ್ಮಂಥವ್ರಿಗೆ ಆಗೋದಿಲ್ಲ, ನಮ್ಮದು ಸುಮ್ಮನೆ ಪ್ರವಚನ ಅಷ್ಟೇ ನಮ್ಮದು ಹಿಂಗೆ ಹೇಳ್ಬಿಡ್ತಿದ್ರು. ಅದನ್ನು ಅಷ್ಟೇ ಭಾಳ ಇದು ಮಾಡ್ತಿದ್ದಿಲ್ಲ. ಅದಕ್ಕೆ ಅವ್ರಿಗೆ ಗೌರವ ಕೊಡ್ತಿದ್ರು ಎಲ್ಲರಿಗೆ. ಈಗ ನಾವೆಲ್ಲರೂ ಅವ್ರದ್ದು ಕಲಿಬೇಕಾದದ್ದು ಏನಪ್ಪ ಅಂತಂದ್ರೆ ಸರಳತೆ, ಅವರ ಒಂದು ಇದು ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಗರಿದ್ದಂಗಿದ್ರು ಅವ್ರು. ಅದ್ರಾಗ ಒಂದಿಷ್ಟು ಗುಬ್ಬಿ ನೀರು ಕುಡ್ದಂಗೆ ಎಲ್ಲರೂ ಒಂದಿಷ್ಟು ನಾವು ಅಷ್ಟೇ ಭಾಳ ಪುಣ್ಯ ಮಾಡ್ರಿ. ಒಡನಾಟ ಒಡನಾಟ ಬಂದಿದ್ದು ನಮ್ಮ ಅಷ್ಟು ಮಾತ್ರ ಸಂತೋಷ ಅನಿಸ್ತದೆ. ಒಂದಿಷ್ಟು ವರ್ಷಗಳ ಕಾಲ ಇರುವಂಥ ಅವಕಾಶ ದೇವ್ರು ಕೊಟ್ಟನಲ್ಲ, ಅದು ನಮ್ಮ ಪುಣ್ಯ. ಅದು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಕಾಲದಲ್ಲಿ ನಾವು ಬದುಕಿದ್ದೀವಿ ಎಂಬುದೇ ಒಂದು ದೊಡ್ಡ ಪುಣ್ಯದ ಕೆಲಸ. ಅವ್ರ ಜೊತೆ ಮಾತಾಡಿದ್ದು, ನಡೆದಾಡಿದ್ದು, ಚರ್ಚೆ ಮಾಡಿದ್ದು, ಕೆಲವು ಸಮಯ ಕಳೆದದ್ದು ನನ್ನ ಜೀವನದಲ್ಲಿ ನಾನೊಂದು ಪರ್ವಕಾಲ ಅಥವಾ ಪುಣ್ಯಕ್ಷಣಗಳು, ಅತ್ಯಂತ ಮರೆಯಲಾದ ಮಹತ್ವದ ದಿನಗಳು ಅಂದ್ಕೊಂಡಿದ್ದೀನಿ. ಅವರು ಸಜ್ಜನಿಕೆಯ ಸಾಕಾರ ಮೂರ್ತಿ, ಪ್ರಾಮಾಣಿಕತೆಗೆ ಕನ್ನಡಿ, ಸರಳತೆಗೆ ವ್ಯಾಖ್ಯೆ, ಬಿಳಿಯ ಬಟ್ಟೆಯಲ್ಲಿರುವ ಮಹಾಜಗದ್ಗುರು ಸಿದ್ದೇಶ್ವರ ಸ್ವಾಮಿ. ಸ್ವಾಮಿಗಳು ಅಂದರೆ ಕಾವಿ ಬಟ್ಟೆ ಧರಿಸಿದ ತಕ್ಷಣ ಸ್ವಾಮಿಗಳಾಗೋದಿಲ್ಲ. ಸ್ವಾಮಿಗಳ ಲಕ್ಷಣಗಳನ್ನು ಕಾವಿ ಬಟ್ಟೆ ಧರಿಸಿಕೊಳ್ಳದೆ ಬಿಳಿ ಬಟ್ಟೆಯಲ್ಲಿ ನಿಜವಾದ ಸ್ವಾಮಿ, ನಿಜವಾದ ಜಗದ್ಗುರು ಸಿದ್ದೇಶ್ವರ ಸ್ವಾಮಿ. ಬಹುಶಃ ಅಂಥ ಸರಿಸಮಾನರನ್ನ ಕಾಣೋದು ಕಷ್ಟ. ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ, ಸಂತರಿದ್ದಾರೆ, ಮಹಾತ್ಮರಿದ್ದಾರೆ, ಅವರವ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳ ವ್ಯಕ್ತಿತ್ವ ಮತ್ತು ಅವರ ಬದುಕಿನಲ್ಲಿ ವೈಶಿಷ್ಟ್ಯಗಳಿವೆ ಕೆಲವು. ಇದು ಎಲ್ಲರಿಗೂ ಗೊತ್ತಿದೆ. ಅವ್ರ ಶರ್ಟ್ಗಳಿಗೆ ಜೇಬಿರಲಿಲ್ಲ. ಹೌದು, ಜೇಬಿರಲಿಲ್ಲ ಅಂದರೆ ಯಾಕೆ? ಜೇಬಿದ್ರೆ ಏನಾದ್ರು ತೊಗೊಂಡು ಇಟ್ಕೊಳ್ಬೇಕಂತಕ್ಕಂಥ ಆಸೆ ಬರ್ತದೆ. ಬಟ್ ಅಲ್ಲಿಂದೇ ಅವರು ನಿರ್ಲಿಪ್ತವಾಗಿ ತ್ಯಾಗವಾಗಿದ್ದಂಥದ್ದು ಅಲ್ಲಿಂದೇ ಪ್ರಾರಂಭ. ಈಗ ರಾಷ್ಟ್ರದ ಅಥವಾ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಬರಬೇಕಾದ್ರೆ ಬಹಳ ಮಂದಿ ಭಾಳ ಪರಿಶ್ರಮ ಪಡ್ತಾರೆ ಆ ಪ್ರಶಸ್ತಿ ತಗೊಳ್ಳೋಕ್ಕೋಸ್ಕರ. ತಗೊಂಡಾಗ ಭಾಳ ಖುಷಿ ಆಗುತ್ತೆ. ಕೆಲವು ಮಂದಿ ಪರಿಶ್ರಮ ಪಡಲಾರ್ದು ಬರ್ತವೆ, ತಗೊಂಡಾಗ ಸಿಕ್ಕಾಗ ಖುಷಿನೂ ಆಗ್ತದೆ. ಅಂಥ ಪ್ರಶಸ್ತಿ ತಾನಾಗಿ ಬಂದಾಗ ಅತ್ಯಂತ ವಿನಯದಿಂದ ಆ ಪ್ರಶಸ್ತಿ ನನಗೆ ಬೇಡ ಅಂದರು ಸಿದ್ದೇಶ್ವರ ಸ್ವಾಮಿಗಳು. ವಿಶ್ವವಿದ್ಯಾಲಯಗಳು, ಅದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಕೊಡ್ತು ಅಂದರೆ ನಾನು ಡಾಕ್ಟ್ರೇಟ್ ಬೇಡ ಅಂದರು. ಈ ಕಾಲದಲ್ಲಿ ಕೊಡುತ್ತೆಯೊಂದರಲ್ಲಿ ಬೇಡ ಎಂಬುದನ್ನು ನಾನು ಭಾಳ ನೋಡಿಲ್ಲ. ಪಡೆಯೋಸಲುವಾಗಿ ಪ್ರಯತ್ನ ಮಾಡೋರನ್ನು ಭಾಳ ಮಂದಿ ನೋಡಿದ್ದೀನಿ. ಕೆಲವು ಜನಕ್ಕೆ ಬರ್ತದೆ, ತಗೊಳ್ತಾರೆ. ಆದ್ದರಿಂದ ಮಾತು ಬಹಳ ಸರಳ, ಯಾವ ವೈಭವೀಕರಣ ಇಲ್ಲ, ಆಡಂಬರ ಇಲ್ಲ, ಪ್ರಚಾರ ಇಲ್ಲ. ಆಮೇಲೆ ಅವರಿಗೆ ಅವ್ರ ಬದುಕು ಆದರ್ಶಕ್ಕೆ, ಆಡಂಬರಕ್ಕಲ್ಲ. ಅವ್ರ ಬದುಕಿನಲ್ಲಿ ಬಾಗಿ ನಡೆಯೋರು, ಬೀಗಿ ನಡೆಯಲಿಲ್ಲ. ಸ್ವಾಮಿಗಳು ಅಂತಕ್ಕಂಥ ಅವರು ನಾನು ಸ್ವಾಮಿಗಳು ಉಳಿದವರು ಭಕ್ತರು ಅಂತಕ್ಕಂಥಕ್ಕಲ್ಲ. ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣನವ್ರನ್ನ ವಚನವನ್ನು
ನಿತ್ಯ ಜೀವನದಲ್ಲಿ ಅಕ್ಷರಶಃ ಪಾಲಿಸಿದವರು ಬಸವ ಫಿಲಾಸಫನ್ರಿ, ಬಸವಾದ ಶರಣರ ತತ್ವಗಳನ್ನನ್ರಿ. ಅದಕ್ಕೋಸ್ಕರ ಅವ್ರು ತಾವು ಮಾಡಿ ಬದುಕಿ ತೋರಿಸಿರು. ಅದಕ್ಕೆ ನನ್ನ ಪ್ರಕಾರ ವಚನಗಳಿವೆ ಅಲ್ರಿ, ನುಡಿ ಸಾಹಿತ್ಯ, ನಡೆ ಸಂಸ್ಕೃತಿ. ನುಡಿ ನಡೆ ಒಂದಾಗಬೇಕೆಲ್ಲ ಹೇಳ್ತೀವಿ ನಾವು. ನುಡಿ ಸಾಹಿತ್ಯ ಆದರೆ ನಡೆ ಸಂಸ್ಕೃತಿ, ಅದು ನಡೆಯವರ ಸಂಸ್ಕೃತಿ. ಯಾವ ದೃಷ್ಟಿಯಿಂದ ವಿಚಾರ ಮಾಡಿದರೂ ಕೂಡ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ. ಭಾಳ ಹತ್ತಿರದಿಂದ ನೋಡಿದ್ದೀನಿ. ಈಗಾಗಲೇ ನಾನು ಹಂಚ್ಕೊಂಡಂತೆ ಒಂದು ದಿವಸ ಅವರು ನಿಪ್ಪಾಣಿಯಲ್ಲಿ ತಾವು ಮಾಡ್ತಕ್ಕಂಥ ಪ್ರವಚನ ಸಮಯ ನನಗೆ ಕೊಟ್ಟು ನನಗೆ ಮಾತಾಡೋಕ್ಕೆ ಆಸ್ಪದ ಕೊಟ್ಟರು. ನಿಮ್ಮ ಮಾತು ನಾನು ಕೇಳ್ತಾರಂತೆ ಆಡಿಯನ್ಸಲ್ಲಿ ಕೂತು ಕೇಳಿದೆ. ಎಷ್ಟು ದೊಡ್ಡ ಗುಣ ಇದೆ. ಅದಕ್ಕೆ ನನಗೆ ನಮ್ಮ ಜೀವನದಲ್ಲಿ ಮರೆಯಲಾದಂಥ ಕ್ಷಣ ಹೇಳಿದೆ. ಹೀಗಾಗಿ ಅವ್ರ ಬಗ್ಗೆ ಹೇಳೋದು ಎಷ್ಟು ಹೇಳಿದ್ರು ಕಡಿಮೆನೇ. ಆದರೆ ಅವ್ರು ಹೆಚ್ಚಿಗೆ ಅವ್ರ ಬಗ್ಗೆ ಹೇಳೋದು ಬೇಕಾಗಿರಲಿಲ್ಲ ಅವರಿಗೆ. ನೋಡಿ ಅವರು ಸಮಾಧಿ ಕಟ್ಟಿಸ್ಬೇಕು, ಗುಡಿ ಏನು, ಅದಕ್ಕೆ ನಾನು ಹೆಚ್ಚು ಹೇಳೋದು ಅವ್ರಿಗೆ ಸಹ ಮನಸ್ಸಿಗೆ ಬರೋದಿಲ್ಲ. ಅದಕ್ಕೆ ಅವ್ರು ಹೆಚ್ಚು ಹೇಳಿದ್ರೆ ಅವ್ರಿಗೆ ಹೆಚ್ಚಿಗೆ ಹೇಳೋದು ಬೇಡ ಅಂತಿದ್ರು ಅಂತ ಒಂದು. ಅದಕ್ಕೋಸ್ಕರ ಆದ್ರೆ ನಾನು ತಡಿಲಾರ ಹೇಳಿದೆ. ಆದರೆ ಅವರು ಅವ್ರ ಜೀವನನೇ ಪ್ರಯೋಜನಕ್ಕೆ, ಪ್ರಚಾರಕ್ಕಲ್ಲ. ನೀವು 2 ಮಾತಂತ ಹೇಳಿದ್ರೆ ನಾನು 10 ಮಾತಾಡಿದ್ದೆ. ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಬಿರಾದವರು ಈಗ ಈ ಭಾರತೀಯ ಸಂಸ್ಕೃತಿ ಉತ್ಸವದ 7ನೇ ಉತ್ಸವದಲ್ಲಿ ಸಿದ್ದೇಶ್ವರ ಅಪ್ಪ ಅವ್ರ ಬಗ್ಗೆ ಅವರ ನುಡಿಗಳನ್ನು, ಅವರ ಜೀವನವನ್ನು, ಬಾಲ್ಯನೆಲ್ಲ ಈ ಒಂದು ಪರಿಸರದಲ್ಲಿ ಭಾಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಭಾಳ ಮಂದಿಗೆ ಗೊತ್ತಿರೋದಿಲ್ಲ. ಆದ್ರೆ ಬಂದು ನೋಡಿದಾಗ ಫೋಟೋಗಳು ನೋಡ್ತಾರೆ, ಆಡಿಯೋ ಎರಡು ಓದ್ತಾರೆ. ಇದೊಂದು ಉಪಯುಕ್ತ ಕೆಲಸ. ಯಾರ ಮಹಿಳೆ ರಂಗೋಲಿ ಕೆಲಸ ಅವ್ರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನೋಡಿದ್ದೀನಿ ನಾನೀಗ. ಎಲ್ಲೆಲ್ಲಿ ಎಷ್ಟು ಯಾರ್ಯಾರ ಮನಸ್ಸಲ್ಲಿ ಏನು ಭಕ್ತಿ, ಭಕ್ತಿಯಲ್ಲಿ ಶಕ್ತಿ ಇದೆ. ಭಕ್ತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿ ಅಂತಂದ್ರೆ ಆ ಭಾಗದಲ್ಲಿ ಕೃಷ್ಣ ಕಿತ್ತೂರ, ಜೋಗುಳ, ಇಚ್ಚಲಕರಂಜಿ, ಮಿರಜ ಆ ಭಾಗದಲ್ಲಿ ದೊಡ್ಡ ಪ್ರಭಾವ. ಆವಾಗ ಅವರು ಪ್ರವಚನ ಮಾಡುವಾಗ ಆ ಜನರಿಗೆ ವಿಭೂತಿ ಅಂದ್ರೆ ಏನು ಅದರ ಬಗ್ಗೆ ಗೊತ್ತಿರಲಿಲ್ಲ, ಲಿಂಗ ಅಂದ್ರೆ ಏನು ಗೊತ್ತಿರಲಿಲ್ಲ. ಅವರಿಗೆ ಅವಾಗ ಆ ಎಲ್ಲವನ್ನ ಹೇಳಿದವರು ಮಲ್ಲಿಕಾರ್ಜುನಪ್ಪ. ಮತ್ತೆ ಎಲ್ಲಿ ಹೋಗ್ತಾರ ಅವ್ರಿ, ಆ ಊರ ಪ್ರವಚನ ಮಾಡೋದು, ಶಾಸ್ತ್ರ ಹೇಳೋದು, ಮತ್ತು ಬರಾಗ ಅವ್ರು ಬರಾಡ ಬಂದು ಮತ್ತೆ ಇದು ಬಂದ್ ಅಲ್ಲಿ ಅದು ಏನು ಒಂದಿಷ್ಟು ತರಲಿಲ್ಲ ಅವರು. ಕಾಣಿಕೆ ಅವ್ರು ಮಲ್ಲಿಕಾರ್ಜುನಪ್ಪಗಳು ಹಾಗೆ, ಇವ್ರದ್ದು ಹಾಗೆ. ಈಗ ಅಂಕ ನೋಡ್ರಿ ಅವ್ರಿಗೆ ಹಂಗಿರ್ಲಿಲ್ಲ. ಅವ್ರು ನೋಡಿರಲ್ಲ, ಬರೀ ಒಂದು ಇದು ಸುತ್ತಿದ್ರು ಅವರು ಮಲ್ಲಿಕಾರ್ಜುನಪ್ಪ ಅವರು. ಬರೀ ಒಂದು ಬಟ್ಟೆನ ಸುತ್ತಿ ಬಿಡ್ತಿದ್ರು, ಹಂಗೇನಿರ್ಲಿಲ್ಲ ಅವ್ರಿಗೆ. ಮಠ ಹೇಗೆ ನಡೆಸ್ತಿದ್ರು? ಜನರೇ ನಡೆಸ್ತಿದ್ರು. ಅದೇ ದೊಡ್ಡ ಪವಾಡ ಅಂದ್ರೆ ವಿಜಯಪುರ ಜ್ಞಾನೋಗಾಶ್ರಮದ್ದು ಬೇಡಿಲ್ಲ, ಅಲ್ಲಿ ಯಾವುದು ಕಡಿಮೆ ಬಿದ್ದಿಲ್ಲ. ಭಕ್ತರ ಮೇಲೆ ಅದೇ ದೊಡ್ಡ ಪವಾಡ ಅಂದ್ರೆ ಇದೇ ಅವ್ರ ಗುರುಗಳು ಮಾಡಿದ ಪವಾಡ. ಬೇಡಿಲ್ಲ, ಯಾವುದಕ್ಕೂ ಕಡಿಮೆ ಇಲ್ಲ. ಬಳತಿ ಅಂತ ಅವ್ರ ಭಕ್ತರು ಅವರೇ ನಡೆಸೋದು. ಈಗ ನಮ್ದು ಗುರುಪುಣೆ ನೀವು ತರ ಮಾಡಿದ್ರೆ ನಾವೇನ್ ಮಾಡೋದು? 9:30. ಹೌದು, ಸಮಯ ಆಯ್ತಲ್ಲ ಮತ್ತೆ ಅಲ್ರಿ. ಅಲ್ಲಿ ಒಟ್ಟು ಇದಕ್ಕೆ ಬಹಳ ಖುಷಿ ಆಯ್ತು, ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವರು ಕೊನೆಯ ಕ್ಷಣದಲ್ಲಿ ಬಳತಿಯವ್ರ ಮನೆಯಲ್ಲಿ ಉಳಿದ್ರು. 1 ತಿಂಗಳಿದ್ರಪ್ಪ ಅವ್ರ 1 ತಿಂಗಳು ಹಾಕ್ರೆ 52 ದಿನ ಇದ್ರು. ಮತ್ತು ಅವರು ಅಪ್ಪಗಳು ಸೇವೆ ದಂಪತಿಗಳು ಸಹಿತವಾಗಿ ಮಾಡಿದರು. ಅದು ಬಹಳ ಅವ್ರಿಗೆ ಪ್ರೀತಿ. ಕೊನೆಗೆ ಇವರಿಗೆ ಆಶೀರ್ವಾದ ಸನ್ಮಾನ ಮಾಡಿಸಿದರು. ಒಂದು ಯಾವುದೋ ಒಂದು ಪತ್ರವನ್ನು ಕೊಟ್ಟರು ಕೊನೆಗೆ, ಆದರ್ಶ ದಂಪತಿಗಳು ಅಂತ ಒಂದು ಪತ್ರವನ್ನು. ಇವತ್ತಿನವರೆಗೂ ಅವ್ರ ಅಪ್ಪಗಳು ಅವ್ರ ಮನೆಯಲ್ಲಿ ಇದ್ದಿದ್ದೇನು ಮನೆ ಪೂಜೆ ಕಟ್ಟೆ ಬಳಸ್ತಾರೆ. ಮತ್ತಿನ್ನೆತ್ತು ಅಪ್ಪ ಅವ್ರು ಪೂಜೆ ಮಾಡಿ ಎದಕ್ಕೂ ಮಾಡಿಲ್ಲ, ಒಂದು ಗುಡಿ ಅಂತ ತಿಳ್ಕೊಂಡು ಅವರು ತಿಳ್ಕೊಂಡಾರೆ. ಈಗೆಲ್ಲ ಅವರು ಆಗಾಗ ಬಳಸುವಂತ ನೋಡ್ರಿ ಲೈಬ್ರರಿ ಅದು. ಎಲ್ಲಿ ಲೈಬ್ರರಿ ನೋಡಕ್ ಹತ್ತಾರ. ಬೇರೆ ಬೇರೆ ಕಡೆ ಹೋಗ್ಯಾರ, ಎಲ್ಲಿ ಒಂದು ನೋಡ್ಲಿಕ್ಕೆ ಯಾರ್ದು ಲೈಬ್ರರಿ ನೋಡಕ್ ಹೋಗ್ಯಾರ. ಅವರು ನಡೆಯುವಂತ ಒಂದು ಭಂಗಿ ವಿಹಾರ, ಬೆಳಗ್ಗಿಂದ ಇದು ಅವರಿಗೆ ಆರೋಗ್ಯ ಇದು ಇದ್ದಾಗ ಕೊನೆಯ ಪೂಜೆ ನೋಡ್ರಿ.
ಮನೆ ಪೂಜೆ ಅಂದ್ರೆ ಹಾಂ ಅವಾಗಿದ್ದಾಗ ನೆಲಕ್ಕೆ ಕೂಡ್ಲಿಕ್ಕೆ ಬರಲಿಲ್ಲ. ಅವ್ರ ಪೂಜೆದಾಗ ಯಾವತ್ತು ಹೀಗೆ ನಾನು ನೋಡಕತ್ತಿಂದ 30-40 ವರ್ಷದ ಒಂದು ಅನುಭವ. ಪೂಜೆದಾಗ ಎಷ್ಟು ಪೂಜೆ ಮುಗೀತು, ಪ್ರಸಾದ ಮುಗೀತು ಅಂದ್ರೆ ಮ್ಯಾಲೆ ತೆಗಿತಿದ್ರು ವಸ್ತ್ರ, ಕಾವಿ ಅವಾಗಟ್ಟೆ ಹಾಕೋದು. ಹಾಕೊಂಡ್ ಬಂದ್ಬಿಡ್ತಿದ್ರು. ಬುದ್ಧಿಜಿ ಅವ್ರು ಕಾವಿ ಮೇಲೆ ಕಾವಿ ಪ್ರೀತಿಸ್ತಿದ್ರು ಅನ್ನೋದಕ್ಕೆ ಇದೊಂದು ಸಂಕೇತ. ಅವ್ರು ಬಿಳಿ ಬಟ್ಟೆ ಧರಿಸಿದ್ರು ಕೂಡ ಅಲ್ಲಿ ಹಾಕಿ ಹೇಳಿದ್ನಲ್ರಿ, ಅಲ್ಲಿ ಭಗವ ಹಾಕಿದ್ರಲ್ಲ, ಧಾರವಾಡ ಕುಮಾರಸ್ವಾಮಿಗಳು ಇವರು ಬಹಳ ಪ್ರೀತಿ ಅವರು. ತಪೋವನದ ಅಮೇರಿಕಾದಲ್ಲಿ ಹೋಗಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಬಂದವರು. ಆಮೇಲೆ ಇನ್ನೊಂದು ಈ ಕಾವಿ ಯಾಕೆ ಧರಿಸಲಿಲ್ಲ, ಬಿಳಿ ವಸ್ತ್ರ ಧರಿಸಿ ಇದ್ರಲ್ಲ, ಅದಕ್ಕೆ ಅವ್ರಿಗೆ ಗೊತ್ತ್ರಿ. ಯಾವತ್ತು ನೀವು ಪ್ರಸ್ತಾಪ ಅಲ್ಲ, ಅದಕ್ಕೊಂದು ಅವರು ನಾನು ಒಮ್ಮೆ ಕೇಳಿದ್ರು, ಒಬ್ರು ಬಂದ್ರು, ಎಲ್ಲ ನಿಮ್ಮ ಶಿಷ್ಯರು ಇಲ್ಲಿ ಗುರುಬಂಧುಗಳೆಲ್ಲ ಕಾವಿ ಸನ್ಯಾಸ ದೀಕ್ಷೆ ಕೊಟ್ಟಿರಿ, ಮತ್ ನೀವ್ಯಾಕೆ ಹಾಕಿಲ್ಲ ಅಂದ್ರ ಅದು ಹಾಕ್ಬೇಕಾದ್ರ ತಾಕತ್ ಬೇಕಾಕದ, ಅದು ಆ ತಾಕತ್ ನನಗೆ ಬಂದಿಲ್ಲ, ವಿನೋದ್ ಮಾಡಿ ಕಳಿಸ್ತಿದ್ದೆ. ಮತ್ತೊಂದು ವಿನೋದ್ ಹೇಳ್ತಿದ್ರು ಇದೇ ವಿಷಯದಲ್ಲಿ. ಅವರು ಎಲ್ಲ ಮಹಾತ್ಮರು ದೊಡ್ಡ ಸಭೆ ರೀ, ಎಲ್ಲ ದೊಡ್ಡ ದೊಡ್ಡ ಗುರುಗಳು ಕಾವಿ ಹಾಕೊಂಡು ಕೂತಾರೆ, ನೀವ್ ಯಾಕೆ ಹಾಕಿಲ್ಲ? ಅವ್ರು ಹಣ್ಣಾಗಿದ್ದಾರೆ, ಬಣ್ಣ ಬಂದಿದೆ, ನಾ ಇನ್ನೂ ಕಾಯಿದ್ದೀನಿ, ನಾ ಹಣ್ಣಾಗಿಲ್ಲ ಇನ್ನು ಅಂತ ಅವರ ಪ್ರವಚನದಲ್ಲಿ ಅವ್ರ ಪ್ರವಚನ ಶುರು ಆಯ್ತಂದ್ರೆ ಈ ಶಿಸ್ತು ಇರ್ತಿತ್ತು ನೋಡ್ರಿ. ಇದು ಒಂದು ಮಾದರಿ. ಇದು ನನಗೆ ಬಹಳ ವಿಶೇಷವಾಗಿ ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀನಿ, ಅವರೆಲ್ಲ ಅಲ್ಲಿ ಕೂತಿದ್ದಾರೆ, ಒಂದು ಅಂತರ ಕಾಯ್ಕೊಂಡಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಅವ್ರದ್ದು ಪ್ರತ್ಯೇಕ ಯಾರಾದ್ರೂ ವಿಶೇಷವಾದ ಅತಿಥಿಗಳು ಅವ್ರ ಪ್ರವಚನಕ್ಕೆ ಬಂದ್ರೆ ಆ ದಿವಸ ಅವ್ರ ವೇದಿಕೆ ಮೇಲೆ ಈಗ ಅವ್ರ ಪ್ರವಚನದಲ್ಲಿ ಒಂದು ವಿಶೇಷ ಪ್ರವಚನ ಇಟ್ಟಾರ. ಅದು ರೈತರದಾಗಿರ್ಬಹುದು, ಭಾರತೀಯ ಸಂಸ್ಕೃತಿ ಆಗಿರ್ಬಹುದು, ಅಥವಾ ಯಾವುದೇ ಒಂದು ಶಿಕ್ಷಣ ಆಗಿರ್ಬಹುದು. ವಿಶೇಷ ಅವತ್ತು ಅತಿಥಿಗಳೆಲ್ಲ ತರಿಸಿ ಅವತ್ತು ವೇದಿಕೆ ಮೇಲೆ ಹೋಗ್ತಿರ್ಲಿಲ್ಲ, ಅವರು ಕೆಳಗೆ ಕೂತ್ ಕೇಳೋರು. ಆ ಒಂದು ದೃಶ್ಯ ಇರೋದು ಅವ್ರ ಪ್ರವಚನ ವೇದಿಕೆ. ಅವ್ರ ಪ್ರವಚನದಾಗ ಒಂದು ತಿಂಗಳ ಪ್ರವಚನ, ವಿಶೇಷ ಕಾರ್ಯಕ್ರಮ, ಈ ಕೂತ್ ಕೇಳಕತ್ಯಾರ. ಅವ್ರು ಯಾವಾಗಲೂ ಹಿಂಗ ಅಲ್ರಿ, ಯಾವಾಗಲೂ ಅವ್ರು ದೂರೇ ಕುಂದಿರ್ತಿದ್ರು. ಪ್ರಚಾರದಿಂದ ಫೋಟೋದಿಂದ ಅಂಕರ್ ಕೆಟ್ಟ ದೂರ ಅವರು. ನಾವು ಅದಕ್ಕೆ ಅದ್ರ ಬೆಟ್ಟು ನಮ್ಗೆ ನಡೆಯಲ್ಲ, ಅದರಿಂದ ತೀರ. ಬಟ್ ಅದ್ರ ಮಧ್ಯೆ ಈ ಛಾಯಾಗ್ರಾಹಕರು ಯಾರ್ಯಾರೋ ತೆಗೆದಿದ್ದು ಈಗ ಈ ನಿಸರ್ಗವನ್ನು ನೋಡ್ಬೇಕಾದ್ರೆ ಮೈ ಮರಿತಿದ್ರು ನೋಡ್ರಿ. ಅಲ್ಲಿ ಹೋಗಾನ ಬರೋಣ ಅಂತಿದ್ರು ನಮಗೆಲ್ಲ. ಅಲ್ಲಿ ಸಮಯ ಇಲ್ಲ, ಹೋಗಾನ ಬರೋಣ ಅಂತಿದ್ರಿ. ಅಲ್ಲಿ ಹೋಗಿ ನೋಡ್ಕೋತ ನಿಂತಾರಂದ್ರ ಆ ಸಮಯ ಆಗ್ಯದ್ರಪ್ಪ ಅಂದ್ರ ಇಲ್ಲಿ ಅಷ್ಟು ಮಗ್ನ ಆಗ್ತಿದ್ರು. ದಾಸೋ ತಮ್ಮ ಕೈಲಿಂದ ನೀಡೋದೆಲ್ಲ, ಅವ್ರ ಕೈಲಿಂದ ಸ್ವತಃ ನೀಡ್ತಿದ್ರು, ಖುಷಿ ಪಡ್ತಿದಾರ. ಪ್ರಸಾದ ನೀಡುವುದರಲ್ಲಿ ಅವ್ರಿಗೆ ಬಹಳ ಪ್ರೀತಿ ರೀ. ಅವರು ಇದು ವಿಶೇಷತೆ ಅವ್ರದ್ದು ಪ್ರಸಾದ ಬರೀ ತರಕಾರಿ, ಒಂದಿಷ್ಟು ರೊಟ್ಟಿ, ಒಂದಿಷ್ಟು ಹಣ್ಣ ಇಷ್ಟೇ ತೋತಿದ್ರು. ಮಂದಿಗೆ ಏನು ಹೇಳ್ತಿದ್ರಿ, ಶಿಸ್ತು ಉಣ್ಬೇಕು, ಹೋಳಿಗೆ ಮಾಡ್ರಿ ಹೋಳಿಗೆ ಅಂತಿದ್ರು. ಅವ್ರು ಉಣ್ಣವ್ರಲ್ಲ, ಮಂದಿಗೆ ಹೋಳಿಗೆ ಉಣಿಸೋರು. ನೀಡುವುದರಲ್ಲಿ ಅವಳು ಬಹಳ ಪ್ರೀತಿ. ಉಣಿಸೋದ್ರಿ ಜನ ಊಟ ಮಾಡ್ತಿದ್ರಂದ್ರ ಪ್ರಸಾದ ಆಯ್ತ್ರ ಭಾಳ ಚಲೋ ಆಯ್ತು. ಏನೇನ್ ಮಾಡಿ ರುಚಿ ಆಗಿತ್ತಿಲ್ಲ, ಚಲೋ ಆಯ್ತು ಮಾಡಿದ್ರಲ್ಲ, ಭಾಳ ಚಲೋ ಆಯ್ತು. ಏನಂದ್ರೆ ಜೀವನದಾಗ ಮಸ್ತ್ ಉಣ್ಬೇಕಂತ ಹೇಳೋರು. ಗುರುಗಳು ಹೇಳ್ದಂಗ ಮಸ್ತ್ ಉಣ್ಬೇಕಂತ ಹೇಳೋರು. ಮಸ್ತ್ ಅನ್ನೋ ಶಬ್ದ ಭಾಳ ಬಳಸ್ತಿದ್ರು. ಗುರುಗಳು ಹೇಳ್ದಂಗೆ ಬಂದವ್ರಿಗೆ ಉಣಿಸೋದ್ರಲ್ಲಿ ಇಷ್ಟು ಸಂತೋಷ. ಯಾರು ಭಕ್ತರ ದರ್ಶನಕ್ಕೆ ಬಂದ್ರೆ ಮೊದಲು ಪ್ರಸಾದ ಆಗಿದಿಲ್ಲ ಅಂತ ಕೇಳೋರು. ಆಗಿಲ್ರಿ, ಮಾಡ್ತೀವ್ರಿ. ಇಲ್ಲ, ಮೊದಲು ಪ್ರಸಾದ ಮಾಡ್ಕೊಂಡು ಬರ್ರಿ, ಹಿಂದಿನ ಮಕ್ಕಳು ಮಾತಾಡೋಣ. ಅಷ್ಟು ಜನಗಳು ಯಾರೇ ಬರ್ಲಿ, ಯಾರೇ ಬಲ್ರಿ, ಅವ್ರ ದರ್ಶನಕ್ಕೆ ಬಂದಿವ್ರಿ, ನಿಮ್ ದರ್ಶನ ಇರ್ತದೆ, ಮೊದಲು ಪ್ರಸಾದ ಮಾಡ್ಕೊಂಡು ಬರ್ರಿ. ಅಧ್ಯಯನ ಆಗಿದ್ದೇನೋ ಟೈಮ್ ಯಾವ ಅವ್ರದ್ದು ಅಧ್ಯಯನ ಯಾವತ್ತು ಅಧ್ಯಯನ ರೀ. ಅವ್ರು ಗಾಡಿ ಕೂತರು ಅಧ್ಯಯನ ಶುರು, ನಮ್ಮ ಚರ್ಚೆ ಶುರು ಮಾಡ್ತಿದ್ರು. ವಾಕಿಂಗ್ ತಿರ್ಗಾಡ ಅವರು ವ್ಯರ್ಥ ಗಳಿತಿರ್ಲಿಲ್ಲ. ಅಂದ್ರೆ ಹೇಗೆ ಹುಟ್ಟುತ್ತಿತ್ತು ಅಂದ್ರೆ ಸಾಮಾನ್ಯ ಜನರ ಪ್ರಶ್ನೆಯಿಂದ ಹುಟ್ಟುತ್ತಿತ್ತ ಅಥವಾ ಅವರೇ ಒಂದು ವಿಚಾರ ಕೊಡ್ತಿದ್ರು. ಅಲ್ಲಿ ಎಲ್ಲಿ ವಾಕಿಂಗ್ ಹೋಗ್ತಾರಲ್ಲ, ಒಂದು ವಿಷಯ ಕೊಡೋರು. ಏನಂತ ಇರ್ತಿತ್ತು ಅಂತ. ಈ ದೇಶದಲ್ಲಿ ಸಂತರು ಮಹಾತ್ಮರು ಆಗಿ ಹೋದ್ರಲ್ಲ, ಅವರ ಕೊಡುಗೆ ಮತ್ತು ಅವ್ರದ್ದು ಏನಾಗಿದೆ ಈ ದೇಶಕ್ಕೆ ಅಥವಾ ಹಿಂಗೆ ಕ್ವಶನ್ ಇಟ್ಬಿಡವ್ರಿ. ಎಲ್ಲರೂ ಚಿಂತನೆ ಮಾಡೋರು, ಕೊನೆಗೆ ಏನೋ ನಿರ್ಣಯ ಹೇಳೋರಲ್ರಿ ಅವರು. ಚಲೋ ಚಿಂತನ ಆಯ್ತು, ಚಲೋ ಆಯ್ತು, ಇಷ್ಟೇ. ಅದಕ್ಕೆ ಕ್ವಶನ್ ಆನ್ಸರ್ ಅಂತ ಏನಲ್ಲ, ಮತ್ತು ಇದೇ ಅಂತಿಮ ಚಿಂತನ, ಬರೇ ಚಿಂತನ ಅಂತಂದ್ರೆ ಜನರೇ ಪ್ರಶ್ನೆ ಕೇಳಬೇಕು, ಅವರೇ ಉತ್ತರ ಹೇಳೋದು. ಕೊನೆಗೆ ಏನಾದ್ರು ಅಲ್ಲಿ ಸ್ವಲ್ಪ ಇದು ಇತ್ತಂದ್ರ ಹಿಂಗ್ ಇರ್ಬೋದತ್ ನೋಡತ್ ಹೇಳೋರು. ಓಹೋ ಹಿಂಗಿದೆ ಅಂತ ಅಲ್ಲ, ನನಗೆ ಹಿಂಗ ಅನಿಸ್ತದಂದ್ರ ಅದು 100% ಸತ್ಯ ಇರ್ಬೇಕು. ಅವ್ರು ಹೀಗೆ ಮಾಡು ಹಿಂಗತ್ ಎಂದೂ ಆಜ್ಞೆ ಮಾಡಿದವ್ರಲ್ಲ. ಇದೊಂದು ಬಹಳ ಅಪರೂಪದ
ಅದೇ ಅಪ್ಪಗಳದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ರು ಇವರು. ಅವ್ರನ್ನ ಕರೆಸಿದ್ರು. ಆ ವೇದಿಕೆಯಿಂದ ಕೆಳಗೆ ಬಂದರು. ಅವರು ಪ್ರವಚನ ಮುಗಿತಾರೆ ಎಲ್ಲ ಕಾರ್ಯಕ್ರಮ ಕೆಳಗೆ ಬಂದರು. ತಾವು ಭಾಳ ಚಂದ ಹೇಳಿದ್ರಿ ಅಂತೇಳಿ ಇವ್ರು ಹೇಳ್ತಾರ. ನೀವು ಹೆಂಗಿದಿರಿ, ಆರಾಮಿದ್ದೀರಿ, ಚಲೋ ಆಯ್ತು ಇವ್ರು ಹೇಳ್ಯಾರ. ಇದೊಂದು ಅಪರೂಪದ ಕ್ಷಣ ಇದೆ. ಬಹಳ ಯಾರು ತೆಗೆದಿದ್ದು ಗೊತ್ತಿಲ್ಲ, ನೀವು ಹೇಗೆ ಸಂಗ್ರಹ ಮಾಡಿ ಇಟ್ಕೊಂಡಿದ್ರಲ್ಲ, ಬಹಳ ಖುಷಿ ಆಗಿತ್ತು ನಮ್ಗೆ. ಮಾಡಿದ್ದಾರೆ. ಇವ್ರು ಗುರುಗಳು ಅಲ್ಲಿದ್ದಾರೆ ನೋಡ್ರಿ, ಸೈಡ್ ನಿಂತಾರಲ್ಲ. ವಿಶ್ವೇಶ್ವರ ತೀರ್ಥರ ಅವ್ರು ಏನು ಹೇಳ್ತಾರಂತ ಕೇಳ್ತಾ ಇದ್ದೆ. ಅವು ಕ್ಷಣಗಳು ಅಪರೂಪ ಅಲ್ವಾ? ಇದು ಮುದ್ದಾಮ ಏನು ಮಾಡ್ಯಾರ, ಇದನ್ನ ದೃಶ್ಯ ನನಗೆ ಗೊತ್ತಿಲ್ಲ. ಇದು ಅದು ಎಲ್ಲಿ ಪ್ರವಚನ ಕೂತಿದ್ದದೋ ಅಥವಾ ಏನು ಕೈಯಿಂದ ಮಾಡಿದ್ರು ಇಲ್ಲಿ ಪೂಜೆ ಮಾಡ್ಕೊತಿದ್ರು ನೋಡ್ರಿ. ಇವು ಕೊನೆಗೆ ಪೂಜೆ ಕೊನೆ ಗಳಿಗೆಯಲ್ಲಿ ಕೊನೆಗಳಿಗೆ ಒಂದು ವರ್ಷ 6 ತಿಂಗಳ 2-3 ತಿಂಗಳು ಅವರು ದೇಹ ಬಿಡುವುದು ಇತ್ತು. ಇನ್ನೊಂದು 3-4 ತಿಂಗಳ ಈ ರೀತಿ ನಾವು ಅಲ್ಲಿವರೆಗೆ ಅಲ್ಲಿ ತನಕ ಪೂಜೆ ನೋಡಿಲ್ಲ ನಾವು. ಪೂಜೆನೇ ಎಂದೂ ನೋಡಿಲ್ಲ ಇದ್ರು ಕೂಡ ಕೊನೆಗೆ ಅಷ್ಟೇ. ಹೌದು, ಅವ್ರು ಬಾಗಿಲು ಹಾಕಿಬಿಡ್ತಾರೆ. ಅವ್ರ ಪೂಜೆ ಮುಗಿದಿಂದ ಬಾಗಿಲ ತೆಗಿತಿದ್ರು. ಅಲ್ಲಿ 4 ತಾಸು ಒಳಗೆ ಇತ್ತು. ಅವಾಗ ಅವರು ಪೂಜೆ, ಅಧ್ಯಯನ, ಯೋಗ ಅವ್ರು ಏನ್ ಮಾಡ್ತಿದ್ರು, 2 ತಾಸ 3 ತಾಸ ಅಲ್ಲಿ ಅವ್ರದ್ದು ಬಹಿರಂಗದಲ್ಲಿ ಇರ್ತಿರ್ಲಿಲ್ಲ, ತಮ್ಮೊಳಗೆ ಮಾಡ್ತಾರೆ. ಇವು ಪ್ರವಚನ ಕೈ ಮಾಡಿ ಹೇಳುವಂತಾದ್ರಿ. ಏನದ ಜೀವನದಾಗ ಎಲ್ಲವೂ ನೀವೇ ಮಾಡ್ಬೇಕಲ್ಲ, ಹಿಂಗೆ ಹೇಳುವಂಥದ್ದು ಇದ್ರ. ಆಮೇಲೆ ನನಗೆ ಅನ್ಸಿದ ಮಟ್ಟಿಗೆ ತುಂಬಾ ಜಟಿಲ ಏನು ಹಿಡಿತಾ ಇರಲಿಲ್ಲ ಅವರು. ಇಲ್ಲ ಸರಳವಾದದ್ದೇ ಸರಳದ ಇಲ್ಲೇ ಅದ, ಕೈಯಲ್ಲಿದೆ, ನಿಮ್ಮ ಮನಸ್ಸಿನಲ್ಲಿ ಅದ ಅಂತ ಹೌದು ಹೇಳುವಂಥದ್ದು ಎಲ್ಲವೂ ನೀವೇ ಏನು ಹೇಳೋರದಿರಿ ನೀವು, ಎಲ್ಲ ಹೇಳೈತಾಗ ತಣ್ಣಗಿರ್ಲಿ ಕಲೀರಿ ಸಾಕಷ್ಟೇ. ಅದೇ ದೊಡ್ಡ ಪ್ರವಚನ ಮುಗಿದಂತನ ಅವ್ರು ಯಾರನ್ನ ಹೋಗಿ ನಿಮ್ಗೆ ಕೇಳ್ತಾರೆ, ಹೋಗ್ಕೊಳ್ಳಿ ಏನು ಹೇಳಿದ್ರು ಅಂತ. ಏನು ಹೇಳಕ್ ಹೋಗ್ಬಿಡ್ರಿ, ಶಾಸ್ತ್ರ ತಣ್ಣಗಿರುವಂತಾರ ಇಷ್ಟೇ ಹೇಳ್ಯಾರ ಹೇಳ್ರತ್ತೆ ಅಂದ್ರೆ ತಣ್ಣಗಿರು. ಇದು ಪ್ರವಚನ ಅವ್ರು ಮಾಡುವಂತದ್ರಿ. ಇದೆಲ್ಲ ಹಗಲು ರಾತ್ರಿ ಹುಡುಕಿದವರು ಈ ಜಾತಿ ಎಂಬ ವಸ್ತು ಜಗತ್ತಿನಲ್ಲಿ ಎಲ್ಲಿಯೂ ದೊರೆಯುವುದಿಲ್ಲ, ಆದರೂ ಮನುಷ್ಯನಿಗೆ ಇದು ಭ್ರಮೆ. ಅವ್ರು ಹೇಳ್ತಾರೆ ನೋಡ್ರಿ ಎಷ್ಟು ಸತ್ಯ ಅದ ಅಂತ. ನಿಜವಾಗಿ ಇದು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯ್ತಲ್ಲ ಮೊನ್ನೆ. 75 ವರ್ಷದಲ್ಲಿ ಸ್ವತಃ 75 ಜನ ಸೈನಿಕರ 100-200 ಮಂದಿ ಸೈನಿಕರು ಕರೆಸಿ ಆಶ್ರಮ ಅವ್ರಿಗೆಲ್ಲರಿಗೂ ಸತ್ಕಾರ ಮಾಡಿ ಅವತ್ತು ಆಶ್ರಮದಲ್ಲೇನೆ ಧ್ವಜವನ್ನು ಹಾರಿಸಿ ಮಾತಾಡಕತ್ತಿದ್ದ ಕ್ಷಣ ಇರುತ್ತೆ. ಅಂದ್ರೆ ಅವ್ರು ಎಷ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಅದ ನೆನಪಿಗೆ ಕೇವಲ ಅವರು ಅದನ್ನು ಮಾಡಿ ದೇಶ ಮೇಲೆ ಎಷ್ಟು ಭಕ್ತಿ ಇತ್ತು ಅಷ್ಟೇ ಈಶ್ವರನ ಮೇಲೆ ಭಕ್ತಿ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. 75 ವರ್ಷ ಸ್ವಾತಂತ್ರ್ಯ ಉತ್ಸವಕ್ಕೆ ಎಲ್ಲ ಮಾಜಿ ಸೈನಿಕರು ಕರೆಸಿ ಆಶ್ರಮದಲ್ಲಿ ಅವರಿಂದೇ ಧ್ವಜಾರೋಹಣ ಮಾಡಿಸಿ ಅವರೆಲ್ಲರಿಗೂ ಸತ್ಕಾರ ಮಾಡಿಸಿದೆ. ನೀವು ದೇಶದ ಸಂರಕ್ಷಕರು ಅಂತ ಅಷ್ಟು ಅವ್ರ ಮೇಲೆ. ಇವೆಲ್ಲ ಅವರು ಪ್ರವಚನ ಮಾಡುವಂತ ಇದೆ ಜನಸ್ತೋಭನ. ಕುಂತಾಗ ಅವ್ರು ಏನಾದ್ರು ವಿಚಾರ ಮಾಡ್ತಿದ್ರೆ ಇಲ್ಲಿ ಕೈ ಹಚ್ತಿದ್ರು ಅವ್ರು. ಅದೊಂದು ಅವ್ರದ್ದು ಇದು ಕೈ ಹಚ್ತಿದ್ರು. ಆಮೇಲೆ ಅವರು ಕೋಟ್ ಮಾಡ್ತಿದ್ರು ಕೆಲವೊಂದು ಎಂತೆಂಥ ಇಂಗ್ಲಿಷ್ ಪುಸ್ತಕಗಳನ್ನ. ಭಾರತೀಯ ಆಟದಲ್ಲಿ ಬಹಳ ಆಸಕ್ತಿ ಇರೋರು. ಈ ಹಳ್ಳ್ಯಾಗ 75 ವರ್ಷದ ಮುದುಕರನ್ನ ಊಟದ ಸ್ಪರ್ಧೆ ಇಟ್ಟಿದ್ರು ಅವರು. ಯುವಕರಲ್ರಿ, ವಯಸ್ಸಾದವ್ರದ್ದು ಊಟ ಸ್ಪರ್ಧೆ ಮಾಡಿದ್ರು. ಮತ್ತೆ ಅದರಲ್ಲಿ ಹೆಣ್ಮಕ್ಳು ಎಲ್ಲ ತೊಡಗಬೇಕು. ವಿಶೇಷ ಎಲ್ಲಿ ಹೋಗ್ತಾರೆ ಭಾರತೀಯ ಹಬ್ಬಗಳನ್ನ ಆಚರಣೆ ಮಾಡೋದ್ರಾಗಾರೆ ತೊಡಗಿಸ್ತಾರೆ ನೋಡಿ ಜನರನ್ನ. ಅವ್ರು ಎಲ್ಲಿ ಪ್ರವಚನ ಹೋದಾಗ ಅದು ದೀಪಾವಳಿ ಅಮಾವಾಸ್ಯೆ ಬರ್ಬೋದು, ಹಬ್ಬ ಬರ್ಬೋದು, ಪಂಚಮಿ ಬರ್ಬೋದು, ಅಲ್ಲೆಲ್ಲಿ ಹೋಗ್ತಾರೆ ಅದೇ ಅಲ್ಲೇ ಒಂದು ನಾಡು ತಯಾರು ಮಾಡೋರು, ಅಲ್ಲೇ ಒಂದು ಇದು ತಯಾರು ಮಾಡ್ಬಿಡೋರು. ಊರಿನ ಏನೋ ಕಲೆಗಳು ಏನೇನು ಇರ್ತಾವ ಎಲ್ಲ ಜಾನಪದ ಕಲೆ ಎಲ್ಲ ಸಾಯಂಕಾಲ ಅವ್ರು ಮಾಡ್ತಾರೆ. ಈ ಸಣ್ಣ ಹುಡುಗರು ಕಬಡ್ಡಿ ಆಡ್ತಾವಲ್ರಿ, ಸಣ್ಣ ಹುಡುಗರು ದೊಡ್ಡವ್ರಲ್ರಿ, ಅದನ್ನ ಬಹಳ ಪ್ರೀತಿಸಿದ್ರು. ಬಿದ್ ನಗವ್ರಿ ಆ ಹುಡುಗರು. ಅವಕ್ಕೆ ಇನ್ನೇನ್ ನೇಮ್ ಪಾಲನೆ ಮಾಡ್ತಿದಲ್ರಿ. ಹೋಗಿ ಹಿಡಿಯುದು, ಹಾಯ್ದು, ಬೀಳುದು, ಏಳುದು ಮಾಡ್ತಿದ್ರು ನಗವ್ರು ಅವರು. ಹುಡುಗರು ಆಟ ನೋಡಿ ಬಾಳ ನಗವ್ರು. ಎಲ್ಲ ಹರ್ಷನ್ ನಮ್ಗೆಲ್ಲರಿಗೂ ಕಬಡ್ಡಿ ಆಡ್ಲಿಕ್ಕೆ ಸ್ವಾಮಿಗಳು ನೀವು ಇದು ಒಮ್ಮೆ ಏನಾಯ್ತ್ರಿ, ಹಾರುಗೆರೆಯಲ್ಲಿ ಸ್ವಾಮಿಗಳದೊಂದು ಕಡೆ ಒಂದು ಕಬಡ್ಡಿ ಟೀಮ್ ರೀ, ವಿದ್ಯಾರ್ಥಿಗಳು ಕಾಲೇಜಿಗೆ ಹುಡುಗರು ಅವ್ರ ಕಡೆ ಆಯ್ತ್ರಿ. ಇಬ್ಬರಿಗೆ ಕಬಡ್ಡಿ ಆಡ್ಸಕ್ ಹಚ್ಚಿದ್ರು. ಅವ್ರ ಏನ್ರಿ ವಿದ್ಯಾರ್ಥಿಗಳು ಸ್ವಾಮಿಗಳು ನಮ್ ಕಾಲ್ ಬಿಡಿದ್ದಾವ ಹೆಂಗತ್ತೇಳಿ ಅನ್ಸಾಕತ್ರು. ಅವಾಗ ಇವ್ರು ಸ್ವಲ್ಪ ಏರಿಯರ್ ಹೋಗಿ ಹಿಡಿಯಾಕತ್ರು. ಅಪ್ಪಗಳು ಹೇಳಿದ್ರು, ಇಲ್ಲಿ ಸ್ವಾಮಿಗಳು ಇಲ್ಲ ಏನೂ ಇಲ್ಲ, ನೀವು ಕಬಡ್ಡಿ ಆಟ ಆಡೋರು, ನೀವು ಸ್ವಚ್ಛಂದವಾಗಿ ಆಟ ಆಡ್ಬೇಕಂದಾಗ ಎಲ್ಲ ಸ್ವಾಮಿಗಳನ್ನ ಒಗ್ಯಾಕತ್ರು, ಹಿಡಿಯಾಕತ್ರು.
ಅಂದ್ರೆ ಇಲ್ಲ ಆಟ ಅಂದ್ರೆ ಆಟನೇ ಆಡೋದು ಸ್ವಾಮಿ ಗಂಭೀರವಾಗಿ ನೀವು ಯಾವತ್ತೂ ಗಂಭೀರವಾಗಿ ಇರಬಾರ್ದು, ಆನಂದವಾಗಿರ್ಬೇಕು. ನೀವು ಆಡ್ರಿ ಎಲ್ಲರೂ ಅಂತ. ಸ್ವಾಮಿಗಳನ್ನು ಕೂಡ ಆಟಕ್ಕೆ ಹಚ್ಚೋರು, ಅಷ್ಟು ಆಟವನ್ನು ಪ್ರೀತಿ ಎಲ್ಲರೂ ತೊಡಗಿಸ್ತಿದ್ರು. ಆರೋಗ್ಯ ಓಕೆ. ಹಾ, ಎಷ್ಟು ನಿರಾಳ, ಎಷ್ಟು ಅದರದ್ದು ಜ್ಞಾನ ಸಾಗರ ಹೇಳಿದ್ರು ಕಡಿಮೆ. ಅವರು ಕೃಷಿ, ದೇಶ, ಧರ್ಮ, ಅಧ್ಯಾತ್ಮ, ಜ್ಞಾನ ಇವೆಲ್ಲವೂ ಬಲ್ಲವರು. ಇಷ್ಟಾಗಿ ನಾಡಿನೆಲ್ಲ ಪೂಜ್ಯರನ್ನು, ಎಲ್ಲ ಸಾಧಕರನ್ನ ಅಷ್ಟೇ ಪ್ರೀತಿಸ್ತಿದ್ರು. ಅವ್ರ ಕೈ ಒಳಗೆ ಅವರು ಸೇವಾ ಮಾಡಿದಂಥ ಅನೇಕ ನಮ್ಮ ಸ್ವಾಮೀಜಿಯವರು ಭಾಳ ಮಂದಿ ಅದಾರ. ಹರ್ಷಾನ್ ಸಂಬಳ ಅವ್ರು ಯಾರೂ ಪ್ರಚಾರಕ್ಕಿಲ್ಲ, ನನ್ನ ಪ್ರಚಾರಕ್ಕಾಗಿ ಸೇವಾ ಮಾಡಿಲ್ರಿ ಅವರು. ಅವ್ರು ಒಳ್ಳೆ ಗುರುಗಳ ಸೇವಾ ನಮಗೆ ಅವಕಾಶ ಮಾಡಿದ್ದಾರೆ ಅಷ್ಟೇ. ಇನ್ನು ಎಷ್ಟು ವರ್ಷ ಆಗಿತ್ತು ಅವರು ಅಪ್ಪಗಳು ದೇಹಾಂತ ಆಗೋದು? ಏನ್ರಿ 82 2 ವಯಸ್ಸು ಅವರು ದೇಹ ತ್ಯಾಗ ಮಾಡುವಾಗ. 82 ವರ್ಷ. ನಾವು ಕೇಳ್ದಂಗೆ ಏನು ಟ್ರೀಟ್ಮೆಂಟು ಕೂಡ ನಾನು ಬೇಡ ಅಂತ ಹೇಳಿದ್ರು, ತಿರಸ್ಕಾರ ಮಾಡಿ. ಹೌದು, ಬೇಡ. ಕೇಂದ್ರ ಸರ್ಕಾರ ಅವು ಏನೇ ಬಂದರೂ ಬೇಡ, ದೇವರ ಅವಕಾಶ ಎಷ್ಟು ಇಲ್ಲಿ ಇರಕ್ಕೆ ಕೊಟ್ಟನ ಅಷ್ಟೇ ಇರಬೇಕು, ಅದನ್ನು ಮೀರಿ ಇರಬಾರ್ದು ಅಂತೇಳಿ ಅವ್ರದ್ದೊಂದು ಕೊನೆ. ನಮ್ಗೆ ದೇವ್ರು ಇಷ್ಟು 80 ವರ್ಷ ನನಗೆ ಅಲ್ಲಿ ಕೊಟ್ಟಾರ ದೇವ್ರು ಇರ್ಲಿಕ್ಕೆ ಸಾಕು. ಅವಾಗ ನನ್ನ ಕೃತಜ್ಞತೆ ಇದ್ರೊಳಗೆ ಬರ್ದಾರಲ್ರಿ ಅವ್ರು, ಅಂತಿಮ ಅಭಿನಂದನಾ ಪತ್ರ, ಅಭಿನಂದನಾ ಪತ್ರವನ್ನು ಬರ್ದಾರಲ್ಲ, ಅದೆಲ್ಲ ಸಂದೇಶ ಅದರೊಳಗೆ ಇಟ್ಟಾರಪ್ಪ. ಒಂದು ದೊಡ್ಡ ಸನ್ಯಾಸಿ ಬಳಗನೇ ತಯಾರು ಮಾಡಿದ್ದಾರೆ, 100 ಜನ ಸನ್ಯಾಸಿಗಳು. ಮತ್ತು ಎಲ್ಲರನ್ನೂ ಅವರು ಸಂಸ್ಕಾರ ಕೊಟ್ಟು ಅವ್ರನ್ನ ಏನಂದ್ರೆ ಅನುಭವಿಗಳನ್ನಾಗಿ ಅವ್ರನ್ನ ಯಾರು ಸ್ಮರಿಸ್ಯಾರ, ಮ್ಯಾಗ ಯಾರು ಇದು ಮಾಡ್ಯಾರ, ಎಲ್ಲರನ್ನು ಪ್ರೀತಿಸ್ಯಾರ. ಅವ್ರ ಬಾಳಿಗೆ ಎಲ್ಲವನ್ನ ಆಶ್ರಯಗೂ ನಿಂತಾರ, ಜ್ಞಾನ ಕೊಟ್ಟಾರ, ಅವ್ರಿಗೆ ಆಶ್ರಯ ಮಾಡಿ ಕೊಟ್ಟಾರ, ಎಲ್ಲವೂ ಮಾಡಿದ್ದಾರೆ. ಅದನ್ನು ಶಬ್ದಕ್ಕೆ ಹೇಳಿದರೆ ಅದು ಉಳಿತದಿನ್ನ. ನಮ್ಮ ಜನಸಾಮಾನ್ಯರಿಗೆ ನಮಗೊಂದು ಆಶಾಕಿರಣ ಯಾವಾಗಲೂ ಹುಡುಕ್ತಾ ಇರ್ತೀವಿ. ನಮ್ಮ ಭರವಸೆ ಬೆಳಕು ಅವರು. ಹೌದು, ಅವ್ರು ಬಂದರೆ ಅವ್ರದ್ದು 4 ಮಾತು ಕೇಳಿದರೆ, ಅವ್ರ ಪಾದ ಸ್ಪರ್ಶ ಆದರೆ, ಅವ್ರ ಮಣ್ಣಿನ ಸ್ಪರ್ಶ. ಹೌದು, ಅದಾಗ್ತದೆ. ಇನ್ನು ನಾವು ಮಾಡ್ಬೇಕಾದದ್ದು ಅವ್ರ ಜ್ಞಾನ, ಅವ್ರ ನಡೆ ಹೇಳಿದಂಥದ್ದನ್ನು ನಮ್ಮ ಜೀವನದಾಗ ಅಳವಡಿಸ್ಕೊಂಡು ನಮ್ಮ ಜೀವನ ನಾವು ಸುಧಾರಿಸೋದೇ ಒಂದು ದೊಡ್ಡ ಸಾಧನೆ. 100 ಜನ ಸನ್ಯಾಸಿಗಳು ತಯಾರು ಮಾಡಿದರು, 100 ಮಠಗಳಿಗೆ ಪ್ರೇರಣೆ ನೀಡಿದರು, 100 ಆಶ್ರಮಗಳಿಗೆ ಏನು ಪ್ರೋತ್ಸಾಹ ಕೊಟ್ಟರು ಕಟ್ಟಲಿಕ್ಕೆ. ಈಗಾಗಲೂ ಸಾಕಷ್ಟು ಆಶ್ರಮ ಮಹಾರಾಷ್ಟ್ರ, ಕರ್ನಾಟಕ, ಇವ್ರದ್ದು ಚಿಂಚಲಿಗಿದೆ, ಉಗಾರ್ಕಿದೆ, ಕಾಗವಾಡಕ್ಕಿದ್ದೀವಿ ನಾವು, ಆಮೇಲೆ ಇಷ್ಟು 100 ಆಶ್ರಮಗಳಿಗೆ ಪ್ರೇರಣೆ ಆದರೂ ಸ್ವಾಮಿಗಳು ತಯಾರು ಮಾಡಿದ್ರು. ತಾವು ಮಾತ್ರ ಯಾವ ಮಠವನ್ನು ಹಚ್ಕೊಳ್ಳಿಲ್ಲ, ತಗೊಳ್ಳಿಲ್ಲ, ಮಾಡ್ತಾರೆ. ಹೌದು, ತಾವು ಯಾವುದು ಹಚ್ಕೊಳ್ಳಿಲ್ಲ, ಎಲ್ಲವೂ ಮಾಡಕ್ಕೆ ಕೊಟ್ಬಿಟ್ರು. ಎಲ್ಲವೂ ನಿಮ್ಮದು. ನಮ್ಮದನ್ನಂಥವ್ರದವ್ರಿಗೆ ಎಂದೂ ಕನಸಿನಾಗ ನೆನಪಿಗೆ ಬರಲಿಲ್ಲ. ಒಮ್ಮೆ ಒಂದು ಗ್ರಂಥ ಇಡಕ್ಕೆ ಹತ್ತಿದ್ದೇವ್ರಿ, ಇದರಲ್ಲಿ ಗ್ರಂಥಗಳನ್ನ ಇಡುವಾಗ ಅವರೇ ಇಡಕ್ಕೆ ಹತ್ತಿದ್ರು. ನಾವು ಇದು ಮಾಡ್ತಿದ್ದೇವೆ, ನಿಮ್ಮ ಆಶ್ರಮದ ಒಂದು ಪುಸ್ತಕ ತುಂಬ ಅಂದ್ರೆ ಅವರು. ನನಗೆ ಗೊಂದಲ ಆಯ್ತು, ಆಶ್ರಮದ ಪುಸ್ತಕ ಅಂದ್ರೆ ಏನೋ ನಂದ್ರೆ ನಿಮಗೆ ಇಲ್ಲಿ ಆಶ್ರಮದಾಗ ಅದಾವಲ್ಲ ಪುಸ್ತಕ, ಅವ್ನು ತುಂಬ ಅಂದ್ರೆ ನಂದು ಪುಸ್ತಕನೂ ಅಲ್ಲಿಲ್ಲ. ಅವರು ಆಶ್ರಮದ ಪುಸ್ತಕ ತೊಂಬರು, ಅವ್ರು ಬರ್ದಿದ್ದ ಪುಸ್ತಕ ನಂದು ಪುಸ್ತಕ ತೊಗೊಂಡು ಬರ್ರಿ ಅಂತ ಹೇಳಲಿಲ್ಲ. ಇನ್ನು ನಿಮ್ಮ ಆಶ್ರಮದ ಪುಸ್ತಕ ಯಾವ್ದಾರು ತೊಗೊಂಡು ಬರ್ರಿ, ಇಷ್ಟು ನಿರಾಭಾರಿ ಅಂತ. ಅಷ್ಟು ಹೆಂಗೆ ಸಾಧ್ಯ? ಅದೇ ಅದೇ ಅವರು ಅದೇ ದೊಡ್ಡದು. ಅದು ಹೀಗೂ ಬದುಕಿದ್ರ ಅನ್ನೋಂಥದ್ದೇ ಇವತ್ತು ಜನರಿಗೆ ಅದು ಇದಾಗ್ತದೆ ಮಾದರಿ. ಹೀಗಿದ್ರಲ್ಲ ಒಬ್ಬರು ಅನೇಕ ಎಲ್ಲ ನಾಡಿನ ಪೂಜ್ಯರನ್ನ, ಸಾಧಕರನ್ನ, ಜನಸಾಮಾನ್ಯ, ಅದರಲ್ಲಿ ಹಳ್ಳಿಯ ಜನರನ್ನು ಭಾಳ ಪ್ರೀತಿಸ್ತಿದ್ರು. ಆ ರೈತ ಎಲ್ಲರ ಬಿತ್ತಿದ್ದು ಬೆಳೆದು ಮಾಡ್ತಿದ್ರು ಅಂದ್ರೆ, ಎಲ್ಲರ ಅವ್ರು ಹೊಂಟಿದ್ರು ಅಂದ್ರೆ ಕೆಳಗೆ ಹೇಳೋದು, ಆ ರೈತ ಬಿತ್ತದ ಹಿಂಗೆ ನೋಡ್ಕೋತ ನಿಂದರು ಅವರು. ಇವರು ನೋಡಿ ಕೂನಿದ್ದವ್ರು ಬಂದ್ರೆ ಅಂದ್ರೆ ಏನು ಬಿತ್ತಾಕತ್ತೀರಿ ಬರ್ತದ್ರೆ, ಹಾಂ ಭಾಳ ಚೆನ್ನಾಗಿ ನೀವೆಲ್ಲ ಜಗತ್ತಿಗೆ ಅನ್ನ ಹಾಕೋರು ಅಂತ ಅವ್ರನ್ನ ರೈತರನ್ನು ಭಾಳ ಪ್ರೀತಿಸ್ತಾರೆ. ಹೆಚ್ಚಾಗಿ ಎಲ್ಲರಿಗಿಂತ ಎಲ್ಲರನ್ನೂ ಪ್ರೀತಿಸಿದ್ರು, ರೈತರನ್ನು ವಿಶೇಷ. ನೀವು ನೇಗಿಲ ಯೋಗಿಗಳು, ಅನ್ನದಾತ ಅಂತ ಅವ್ರಿಗೆ ಅನ್ನಕ್ಕೆ ದೇವ್ರು ಅಂತೀವಿ, ನೀವು ದೇವರನ್ನ ನಿರ್ಮಾಣ ಮಾಡೋರು, ನೀವು ದೊಡ್ಡ ದೇವರು ಅಂತ. ಎಂತ ಮಾತು. ಕುಟುಂಬಸ್ಥರು ಬರೋರ ಅವ್ರ ಮನೆಯವ್ರು ಬರೋ, ಯಾರು ಬಂದ್ರು ಜನ ಏನು ಬರ್ತಿತ್ತಲ್ಲ, ಅದೇ ರೀತಿ ಅವ್ರು ಬರ್ತಿದ್ರು. ಅದೇ ರೀತಿ ಇವರು ಜನರು ಕೂಡ ಅವರೊಬ್ಬರು ಭಕ್ತರು ಇಷ್ಟೇ. ನಾವು ಮಾತ್ರ 30 ವರ್ಷಗಳ ಸಂಪರ್ಕದಲ್ಲಿ ಅವ್ರ ಜೊತೆ ಮಾತನಾಡಿದ್ದು ಒಂದು ದಿನ ನೋಡಿಲ್ಲ. ಪೂರ್ವಾಶ್ರಮ ಅಷ್ಟೇ ಬಂದ್ರೆ ನಮ್ಮ ಆರಾಮದಿರಿ, ನಮಸ್ಕಾರ, ಆರಾಮದಿರಿ, ದೂರಿಂದ ಯಾರ ಜೊತೆಗೂ ಇಲ್ಲ. ಅವರು ತಾಯಿಯವರು ದೇಹ ಬಿಟ್ಟರು ಇದಕ್ಕೆ ಅಂತ್ಯಕ್ರಿಯೆಗೆ ಹೋಗ್ಲಿಲ್ಲ, ನಾವೇ ಹೋಗಿ ಬಂದೀವಿ. ಅವರು ತಾಯಿಯವ್ರು ಬಿಟ್ಟರು ಹೋಗ್ಲಿಲ್ಲ. ಅಲ್ಲ, ಗೊತ್ತಾದಾಗ ಹೇಗಿತ್ತು ಮುಖಭಾವ, ಏನಂದ್ರು? ಅಲ್ಲ, ಅವಾಗ ಒಂದು ಕಡೆ ಪ್ರವಚನ ನಡೆದಿತ್ತು, ಅವ್ರ ಅಪ್ಪಗಳು ಬೇರೆ ಕಡೆ ಪ್ರವಚನದಲ್ಲಿದ್ದರು. ಅಲ್ಲಿ ಇಲ್ಲಿರಲ್ಲ, ಸುದ್ದಿ ಮುಟ್ಸಿ ನಮ್ಮ ಸುದ್ದಿ ಮುಟ್ತು, ಅವ್ರಿಗೆ ಸುದ್ದಿ ಗೊತ್ತಾಯ್ತು. ಅವ್ರಿದ್ರ ಆಯ್ತು ಅಂತಂದ್ರು.
ನಾವು ಎಲ್ಲ ಸಾಧಕರು ಹೋಗಿ ಅವರಿಗೆ ಅಂತಿಮ ನಮ್ಮನ್ನ ಕಳಿಸ್ಕೊಟ್ಟು ನೀವು ಹೋಗಿ ಬರ್ರಿ. ಇಲ್ಲ ಹೋಗು ಅಲ್ಲಿಲ್ರಿ ಅವರು ಹೋಗ್ಬೋದು. ಅವನಿದ್ರು ನಾವು ಹೋಗಿದ್ದೀವಿ ಅಷ್ಟೇ. ಒಬ್ಬರು ಮಹಾತ್ಮ ಜಗತ್ತಿಗೆ ಇಲ್ಲೊಬ್ಬರು ಹುಟ್ಟ್ಯಾರತ್ ನಮಗೆ ಅಭಿಮಾನ ಇತ್ತಲ್ಲ, ನಾವು ಹೋಗಿ ಅವ್ರದ ಇದು ಮಾಡಿ ಅಷ್ಟೇ. ಈಗ ಮತ್ತೆ ಯಥಾ ಪ್ರಕಾರ ಮಠದ ಶಿಷ್ಯ ಗುರುಗಳೇ ಇದರ ನೇತೃತ್ವದಲ್ಲಿ ನಡೀತಾ ಇದೆ. ಅವ್ರು ಇದ್ದಾಗನೇ ಏನು ಹಾಕಿಕೊಟ್ಟಾರ ಅದೇ ಮಾರ್ಗದಲ್ಲಿ ಇದೀವಿ. ಎಲ್ಲ ಸ್ವಾಮಿಗಳು ಅವರು ಸೇವಾ ಮಾಡಿದವ್ರು ಅದಾರ, ಅವ್ರ ಸ್ವಭಾವ ಗೊತ್ತಿದ್ದವ್ರು ಅದಾರ. ಹೀಗಾಗಿ ಎಲ್ಲರೂ ಅದಕ್ಕೆ ಸಹಕಾರ ಅದಾರ. ಈಗ ಒಂದೇನೋ ಒಂದು ಸಂಸ್ಥೆ ಅದನ್ನ ಮಾಡ್ರಪ್ಪ ಅಂತೇಳಿ ಹೇಳಿದಾರೆ, ಅದು ಸೇವಾ ಮಾಡ್ಕೊತ ಹೊಂಟಿವಿ. ಟ್ರಸ್ಟ್ ಇದೆ, ದೊಡ್ಡ ಟ್ರಸ್ಟ್ ಇದೆ. ಆ ಟ್ರಸ್ಟಿಗೆ ಅವರು ಅಧ್ಯಕ್ಷರಿದ್ದಾರೆ. ಉಪಾಧ್ಯಕ್ಷರಂತ ನಮ್ಮ ಹರ್ಷಾನ್ ಸ್ವಾಮಿಗಳಿದೆ, ಅಲ್ಲಿ ದೂರ ನಿಂತಾರಲ್ಲ, ಅವ್ರ ಅಲರ್ಜಿ ಅವರಿಗೂ ಸ್ವಲ್ಪ. ಈಗ ನಾವು ಎಲ್ಲಿ ಆಮೇಲೆ ಇನ್ನೊಬ್ಬರು ನಾವು ಎಲ್ಲಿ ಬರುದಿಲ್ಲ, ಯಾಕಂತಂದ್ರೆ ಅಪ್ಪಗಳೇ ಬಂದಿಲ್ಲ. ಅವ್ರು ಕರೆದ್ರಂತ ಬಂದೀವಿ ಅಷ್ಟೇ. ಪುಣ್ಯ ನಮ್ಮ ಬಳತಿಯವರು ಇದನ್ನೆಲ್ಲ ಮಾಡಿದಾರ. ಮತ್ತು ನಮ್ಮ ಎಂ ಬಿರಾದಾರ ಚಾಣಕ್ಯ ಅಕಾಡೆಮಿ ಅಧ್ಯಕ್ಷರು ಅವರು ಮಾಡಿದಾರ. ಮತ್ತು ಇದಕ್ಕೆ ಪ್ರೇರಣೆಯಾಗಿ ನಮ್ಮ ಸೇಡಂ ಬಸವರಾಜ್ ಪಾಟೀಲ್ ಅವರು ಸರ್ಜನ್ ಅವರು ಹಿಂಗೆ ಅನಿಸ್ತದಲ್ರಿ. ನಮ್ಮ ಪಾಟೀಲ್ ಅವರು ಸೇಡಂ ಅವ್ರದ್ದು ನಾಡಿನಲ್ಲಿ ಕಾಡಿನಲ್ಲಿ ನಾಡನ್ನು ಸೃಷ್ಟಿ ಮಾಡುವ ಅವ್ರ ಕ್ರಿಯಾಶೀಲತೆ ನೋಡಿದ್ರೆ ಇವತ್ತು ನೋಡ್ರಿ ಇದು ಒಂದು ಇದು ಹೊಲ, ಇದು ಅಡವಿ. ಇಲ್ಲಿ ಇವತ್ತು ಇಷ್ಟೆಲ್ಲ ಮಾಡ್ಯಾರ ಅಂದ್ರೆ ಒಂದು ದೊಡ್ಡ ಶಕ್ತಿ ಅವರು. ಮತ್ತು ಅಪ್ಪಗಳ ಬಗ್ಗೆ ಅಷ್ಟೇ ಗೌರವ ಭಕ್ತಿಯನ್ನು ಇಟ್ಟುಕೊಂಡವ್ರಿ. ಮತ್ತು ಅಪ್ಪಗಳು ಬಸವರಾಜ ಸೇಡಂ ಪಾಟೀಲ್ ಅವ್ರ ಗುರೂಜಿ ಅವ್ರ ಬಗ್ಗೆ ಏನೇ ಮಾಡ್ಬೇಕಾದ್ರೆ ಇವರು ಭಾರತೀಯ ಸಂಸ್ಕೃತಿಯ ಪೋಷಕರ್ರಿ ಅಂತ ಹೇಳಿ ಮಂದಿಗೆ ಹೇಳ್ತಿದ್ರು. ರಕ್ಷಕರು, ಪೋಷಕರು. ಮತ್ತು ಇವತ್ತಿನವರೆಗೂ ಬಸವರಾಜ್ ಪಾಟೀಲ್ ರೀ ಏನಾದರೂ ಒಂದು ಮಹತ್ ಕಾರ್ಯ, ಸಮಾಜ ಸೇವೆ, ದೇಶ ಸೇವೆ ಮಾಡಬೇಕು, ಏನೋ ದೊಡ್ಡ ಕಾರ್ಯ ಅಪ್ಪಗಳತ್ತಿಲ್ಲಿ ಬಂದು ಚಿಂತನೆ ಮಾಡಿ ಇದು ಹಿಂಗೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಮಾರ್ಗದರ್ಶನ ತೊಗೊಂಡೋಗೋರು ಬಂದು ಚರ್ಚೆ ಮಾಡಿ ಮುಂದೆ ಕಾರ್ಯಕ್ಕೆ ತಂದಿದ್ರಿ. ಈಗ ಅಪ್ಪಗಳನ್ನ ಥರ ಇವೆಲ್ಲ ಇವ್ರ ಕಡೆ ಬರ್ತಾ ಇದ್ದಾರೆ, ಕೇಳ್ತಾರೆ. ಇದು 7ನೇ ಭಾರತೀಯ ಸಂಸ್ಕೃತಿ ಉತ್ಸವ. ಅಪ್ಪಗಳಿಗೆ ಬಹಳ ಪ್ರಿಯವಾದದ್ದು ಐತಿ ಇಲ್ಲ ಅನ್ನೋಂಥದ್ದು ಆಯಿತು. ಈಗ ಅಪ್ಪಗಳು ಪೂಜೆ ಹೆಂಗೆ ನಡೀತಾರೆ? ಅವರಂತೂ ನಮ್ಮ ಸ್ಮಾರಕ ಬೇಡ, ನಮ್ದು ಏನೂ ಬೇಡ, ಏನೋ ಕಟ್ಟೆ ಬೇಡ ಅಂತ ಹೇಳಿ ಪೂಜೆ ಅವ್ರಿಗೆ ಏನು ಅವ್ರ ಪುಸ್ತಕ ಓದಿವಂದ್ರೆ ಅದೇ ಪೂಜೆ. ಸ್ಮರಣೆ ಮಾಡ್ಕೊಂಡೆ ನಾವು ನಮ್ಮ ಪೂಜೆ ಮಾಡ್ಕೊಳಾಗ ಅವ್ರು ಸ್ಮರಣೆ ಮಾಡ್ಕೋತೀವಲ್ಲ, ಅದೇ ಪೂಜೆ ನಮ್ಮ ವೈಯಕ್ತಿಕವಾಗಿ ಇದು ಮಾಡ್ತೀವಿ. ನಿಜಕ್ಕೂ ನಾವು ಅವರ ಕಾಲಘಟ್ಟದಲ್ಲಿ ಬದುಕಿವೆ ಅನ್ನೋದೇ ಅದೇ ಒಂದು ದೊಡ್ಡ ಪುಣ್ಯ. ಅದೇ ನಂತರ ಕೂಡ ಅವರು ನಮಗೆ ಎಲ್ಲರಿಗೂ ಅಪ್ಪಗಳ ನಂತರ ಹೇಗೆ ಏನು ಅಂತ ಈಗ ನಮಗೂ ಆಶ್ಚರ್ಯ ಅನ್ನಿಸ್ತದೆ. ಮೊದಲು ಹೆಂಗಿತ್ತು ಅದಕ್ಕಿಂತ ಹೆಚ್ಚು ಚೆನ್ನಾಗಿ ನಡೀತಾ ಇದೆ. ಅದು ಅವರ ಜ್ಞಾನ ಶಕ್ತಿ. ಗುರು ನಮನ ಕಾರ್ಯಕ್ರಮ ಆಗಲಿ, ಗುರುಪೂರ್ಣಿಮೆ ಆಗಲಿ, ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಸಂಯೋಜನೆ. ಈಗ ನಮ್ಮ ಹರ್ಷಾಂದಪ್ಪಳು ಇರ್ಬೋದು, ಅಮೃತಾಂತ ಸ್ವಾಮೀಜಿ ಅವ್ರದ್ದು ಇದು ಮಾಡ್ತಾರೆ. ಅದ್ರಾಗ ಅವ್ರದ್ದು ಏನಿತ್ತು ವಿಚಾರ ಅಂದ್ರೆ ಸರಳ ಇರಬೇಕು, ಸಾದಾ ಇರಬೇಕು, ಅವರೇ ನಡೆಸ್ತಾ ಇದ್ದಾರೆ. ಜ್ಞಾನಕ್ಕೆ ಒತ್ತಿ ಕೊಡ್ಬೇಕು. ಅದು ಏನತ್ತ ಅವ್ರ ಏನು ವಿಚಾರ ಅದಾವಲ್ಲ ಅದೇ ಮಾರ್ಗದಲ್ಲಿ ನಡೆದಾರೆ. ಆಡಂಬರ ಅವರು ಈಗ ದೇಹದಿಂದ ಎರ್ಲಿಕ್ಕೂ ದಾಸೋಹ ಎಲ್ಲ ನಡೆದ್ರೆ ಅವ್ರದ್ದೊಂದು ಶಕ್ತಿ ರೀ. ಅದು ಮಹಾತ್ಮರು ತಮ್ಮ ಶಕ್ತಿಯನ್ನ ಬಿಟ್ಟು ಹೋಗ್ತಾರೆ ಜಗತ್ತಿಗೆ. ನಾವು ಇಲ್ಲಿ ಶಕ್ತಿಯನ್ನು ತುಂಬ ನಾವು ಅವ್ರ ಶಕ್ತಿ ಬಿಟ್ಟು ಹೋಗ್ತಾರೆ, ಜನರಿಗೆ ಉದ್ಧಾರಕ್ಕಾಗಿ ಬಿಟ್ಟು ಹೋಗ್ತಾರೆ. ನೀವು ಕೂಡ ಆದರ್ಶನಿ ವಿಕಾಸ್ ಕೆಲಸ ಮಾಡಿದ್ರಿ, ನೀವು ಮಾಡ್ತಾ ಇದ್ದೀರಿ, ಭಾಗ್ಯಶಾಲಿಗಳಂತ ಹೇಳ್ಬೋದು. ಅಟ್ಲೀಸ್ಟ್ ನಿಮ್ಮ ಮೂಲಕ ಅವ್ರನ್ನ ಕಾಣೋ ಭಾಗ್ಯ ನಮ್ದಿದೆ. ಈಗ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದ. ಸ್ವಾಮಿಗಳು ಇಲ್ಲ ಅವ್ರ ಬಗ್ಗೆ ಹೌದು, ಇಲ್ಲ ಭಾಳ ಒಳ್ಳೆಯದು. ನನಗೆ ಇದನ್ನು ನೋಡಿ ಭಾಳ ಖುಷಿ ಆಯ್ತು.